ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಇವತ್ತು ಹೊಸ ದಿನದ ಜೊತೆ ಏನು ಹೊಸ ಕಾನ್ಸೆಪ್ಟ್ ಇಲ್ಲ, ನಿಮಗೆ ಒಂದು ಬ್ಯೂಟಿಫುಲ್ ಸೆಟಪ್ RS ಕಾರ್ ಮಾಡಿಫೈಸಲ್ಲಿ ಒಂದು ಇನೋವಾದು ಹೈ ಕ್ರಾಸಿಗೆ ಮಾಡ್ತಿದ್ದೇವೆ. ಸೊ ಬೇಸಿಕ್ಲಿ ಈ ಕಾರಲ್ಲಿ ತುಂಬಾ ಕೆಲಸ ಆಗಿದೆ. ಈ ಕಸ್ಟಮರ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದಿರೋದು. ಸೊ ಇದರಲ್ಲಿ ಗ್ರಿಲ್ ಹಾಕಿದ್ದೆವು, ಅದರ ಜೊತೆ PPF ಮಾಡಿದ್ದೆವು, ಕಂಪ್ಲೀಟ್ ಕಾರಿಗೆ ಸನ್ಫಿಲ್ಮ್ ಹಾಕಿದ್ದೇವೆ, ಫುಲ್ ಫೋಮ್ ಮ್ಯಾಟ್ ಹಾಕಿದ್ದೆವು, ಸೀಟ್ ಕವರ್ ಹಾಕಿದ್ದೆವು. ಆಲ್ಮೋಸ್ಟ್ ಫಸ್ಟ್ ಟೈಮ್ ಬಂದಾಗ ಈ ಕಸ್ಟಮರ್ ಆಲ್ಮೋಸ್ಟ್ 3 lakh ತನಕ ಸ್ಪೆಂಡ್ ಮಾಡಿದ್ರು, ಇನ್ಕ್ಲೂಡಿಂಗ್ PPF. ಸೊ ಈಗ ಸೆಕೆಂಡ್ ಟೈಮ್ ಅಂತ ಬಂದಾಗ ಕಸ್ಟಮರ್ ಫಸ್ಟ್ ಟೈಮ್ ಬಂದಾಗ ಬೇರೆ ಗಾಡಿಗೆ ಆಡಿಯೋ ಹಾಕ್ತಿದ್ದೆವು. ಆಡಿಯೋ ಹಾಕುವಾಗ ಬಟ್ ಆ ಟೈಮಲ್ಲಿ ಕಸ್ಟಮರ್ದು ಬಜೆಟ್ ವಾಸ್, ಎಲ್ರಿಗೂ ಒಂದೊಂದು ಬಜೆಟ್ ಇರ್ತದೆ. ಆ ಟೈಮಲ್ಲಿ ಕಸ್ಟಮರ್ದು ಬಜೆಟ್ ಅಷ್ಟು ಇದ್ದಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಏನೆಲ್ಲ ಮಾಡಬೇಕಿತ್ತು ಒಂದು ಹೊಸ ಕಾರಿಗೆ ಅಷ್ಟನ್ನು ಮಾಡಿಸಿದ್ರು. ಬಟ್ ಸೇಮ್ ಟೈಮ್ ಇನ್ನೊಂದು ಹೈ ಕ್ರಾಸಲ್ಲಿ ಸೇಮ್ ಆಡಿಯೋ ಸೆಟಪ್ ಆಗ್ತಿರುವಾಗ ಕಸ್ಟಮರ್ ಫಿಸಿಕಲ್ ಆಗಿ ಕಾರಲ್ಲಿ ಕೂತು ಕೇಳಿದಾಗ ಈವನ್ ಹಿ ಎಂಜಾಯ್ಡ್ ದ ಮ್ಯೂಸಿಕನ್ನು ಎಂಜಾಯ್ ಮಾಡಿ ಅವರಿಗೂ ಅವರದೇ ಕಾರಿಗೂ ಇದೇ ಥರ ಒಂದು ಸೆಟಪ್ ಹಾಕಬೇಕು ಅಂತ ಇಟ್ ವಾಸ್ ಅ ವೆರಿ ಬಿಗ್ ವಿಶ್. ಸೊ ಈಗ 6 ತಿಂಗಳಾದ ನಂತರ ಕಸ್ಟಮರ್ ಪುನಃ RS ಕಾರ್ ಮಾಡಿಫೈಸ್ಗೆ ಉಡ್ಕೊಂಡು ಬಂದು ಸೇಮ್ ಸೆಟಪ್ ಆಡಿಯೋನು ಮಾಡ್ತಿದ್ದಾರೆ. ಬಟ್ ಸಬೂಫರ್ ಒಂದು ಹಾಕಿಲ್ಲ. ಅಗೇನ್ ಹಿ ವಿಲ್ ಪ್ಲಾನ್ ನೆಕ್ಸ್ಟ್, ಯಾಕಂದರೆ ಎಲ್ಲನೂ ಒಂದೇ ಸತಿ ನಿಮಗೆ ಬಜೆಟೂ ಜಾಸ್ತಿ ಆಗ್ತದೆ. ಸೊ ಇದರಲ್ಲಿ ಹೈ ಕ್ರಾಸಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಬೇಸಿಕ್ಲಿ ಓಚೆ ಸೀರೀಸ್ ಇದು ಆಡಿಸನ್ ಅಂತ ಬಂದಾಗ ಎವ್ರಿ ಒನ್ ನೋಸ್ ಐ ಡೂ ಇನ್ ಆಲ್ ದ ವಿಡಿಯೋಸ್. ಆಡಿಸನ್ ಪ್ರತಿದಿನ 3 ರಿಂದ 4 ಗಾಡಿ ಸೆಟಪ್ ಮಾಡಿಯೇ ಮಾಡ್ತೇವೆ. ಸೊ ಇವತ್ತು ಹೈ ಕ್ರಾಸಲ್ಲಿ ಆಡಿಸನ್ದು ಓಚೆ ಸೀರೀಸ್ ಕಾಂಪೊನೆಂಟ್ ವಿಚ್ ಕಮ್ಸ್ ವಿತ್ 130 RMS, ಅದೇ ರೀತಿ ಕೋಎಕ್ಸೆಲ್ ವಿಚ್ ಕಮ್ಸ್ ವಿತ್ 110 RMS. ಅದ್ರ ಜೊತೆ ಈ 2 ಸ್ಪೀಕರ್ಸನ್ನು ಡ್ರೈವ್ ಮಾಡಲಿಕ್ಕೆ ವಿ ಹ್ಯಾವ್ ಚೂಸನ್ ಆಡಿಸನ್ದು 4.5. ಸೊ 4.5 ಅಂತ ಬಂದಾಗ ಇದರಲ್ಲಿ ನಿಮಗೆ ಅಗೇನ್ ಇಟ್ ಕಮ್ಸ್ ವಿತ್ 4 ಸ್ಪೀಕರ್ಸನ್ನು 130 into 4 ಆಗಿ ಡ್ರೈವ್ ಮಾಡ್ಬೋದು, ವಿಚ್ ಇಸ್ RMS. ಸೊ ಈಗ ಸಪೋಸ್ ಇನ್ ಫ್ಯೂಚರ್ ಕಸ್ಟಮರಿಗೆ ಸಬೂಫರ್ ಹಾಕಬೇಕು ಅಂತ ಇದ್ದರೆ, ಸೊ ಐದರ್ ಕಸ್ಟಮರ್ ಕ್ಯಾನ್ ಪುಟ್ ಆಕ್ಟಿವ್ ಸಬೂಫರ್ ಇಲ್ಲದೆ ಪ್ಯಾಸಿವ್ ಹಾಕ್ಕೊಳ್ಬೋದು. ಸೊ ಪ್ಯಾಸಿವ್ ಹಾಕಿದರೆ ವಿ ಕ್ಯಾನ್ ಡ್ರೈವ್ ಅಗೇನ್ ಫ್ರಮ್ ದಿಸ್ ಆಂಪನ್ನೇ ನಾವು ಡ್ರೈವ್ ಮಾಡ್ಬೋದು. ಯಾಕಂದರೆ ಅದಕ್ಕೋಸ್ಕರ ವಿ ಹ್ಯಾವ್ ಗಿವನ್ ಅ ವೆರಿ ಪವರ್ಫುಲ್ ಆಂಪ್ಲಿಫೈರ್ ವಿಚ್ ಇಸ್ 130 RMS into 4. ಸೊ ಹಾಗಾಗಿ ಇನ್ ಫ್ಯೂಚರಲ್ಲಿ ಸಬೂಫರ್ ಹಾಕ್ಬೇಕಂತ ಹೇಳಿದ್ರು ವಿ ಕ್ಯಾನ್ ಗಿವ್ ಅ ಸಬೂಫರ್ ವಿದೌಟ್ ಅಗೇನ್ ಸ್ಪೆಂಡಿಂಗ್ ಮನಿ ಫಾರ್ ದ ಆಂಪ್ಲಿಫೈಯರ್. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಸಿಸ್ಟಮ್. ಆ ಆಡಿಯೋ ಕ್ಲಾರಿಟಿ ಅಂತ ಬಂದಾಗ ಚಿಲ್ಲಿಂಗ್ ಆಗಿರ್ಬೋದು, ವೋಕಲ್ಸ್ ಆಗಿರ್ಬೋದು, ಆ್ಯಂಡ್ ದ ಲೈಟ್ ಬೇಸ್ ಫ್ರಮ್ ದ ಸ್ಪೀಕರ್ಸ್ ಆಗಿರ್ಬೋದು, ಇಟ್ಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಸ್ಪೀಕರ್ಸಲ್ಲಿ ಐ ಮೆನ್ಷನ್ ವಾಟ್ ಈಸ್ ಅ RMS ಅಂತೇಳಿ. ಸೊ RMS ಅಂತ ಬಂದಾಗ ದ ಸೌಂಡ್ಸ್ ಪ್ಲೇಸ್ ವೆರಿ ವೆಲ್, ಆ್ಯಂಡ್ 130, 110 ಆ್ಯಂಡ್ 130 ಇಸ್ ಅ ವೆರಿ ಗುಡ್ RMS ವಿಚ್ ವಿಲ್ ಮ್ಯಾಚ್ ವಿತ್ ಆಲ್ ದ ಥಿಂಗ್. ಆ್ಯಂಡ್ ಇನ್ ಫ್ಯೂಚರ್ ಕಸ್ಟಮರ್ಗೆ ಬೇಕಾದಾಗ ನಿಮಗೆ ಇದು ಸಬೂಫರನ್ನು ಹಾಕ್ಕೊಳ್ಬೋದು. ಸೊ ಇದಾದ ನಂತರ ಪ್ರತಿಯೊಂದು ಕಾರಲ್ಲಿ ಆಡಿಯೋ ಮಾಡೋ ಮೊದಲು ಡ್ಯಾಂಪಿಂಗ್ ಅಂತ ಬಂದಾಗ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಡ್ಯಾಂಪಿಂಗ್ ಅಲ್ಲಿ ನಿಮಗೆ ಮೊರಲ್ ಬ್ರ್ಯಾಂಡ್ ಇದು 2.2 mm ಥಿಕ್ನೆಸ್ ಆಗಿರ್ಬೋದು, 4.2 mm ಥಿಕ್ನೆಸ್ ಬಂದಿರ್ತದೆ. ಸೊ ಇದರಲ್ಲಿ 2 ಲೇಯರು ಕಸ್ಟಮರ್ ಡ್ಯಾಂಪಿಂಗ್ ಮಾಡಿದ್ದಾರೆ, ಇನ್ನರ್ ಲೇಯರ್ ಅಂಡ್ ಔಟರ್ ಲೇಯರ್. ಸೊ ಬೇಸಿಕ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ಡ್ಯಾಂಪಿಂಗ್ ಯಾಕೆ ಮಾಡಬೇಕು ಅಂತೇಳಿ. ಸೊ ಬೇಸಿಕ್ಲಿ ಡ್ಯಾಂಪಿಂಗ್ ಅಂತ ಬಂದಾಗ ಒಂದು ಸೌಂಡ್ ಪ್ರೂಫ್ ಅಂತ ಹೇಳ್ತಾರೆ, ಇಲ್ಲ ಸೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳ್ತಾರೆ. ಸೊ ಬೇಸಿಕ್ಲಿ ನಿಮ್ಮದು ಕಾರಲ್ಲಿ ಕಂಪ್ಲೀಟ್ ನಿಮಗೆ ಡ್ಯಾಂಪಿಂಗ್ ಮಾಡಿದಾಗ ಒಂದು ರೋಡ್ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತದೆ. ಅದೇ ರೀತಿ ನಿಮ್ಮದು ವಾಲ್ಯೂಮ್ ಇನ್ಕ್ರೀಸ್ ಮಾಡಿದಾಗ ನಿಮ್ಮದು ಡಿಸ್ಟಾರ್ಷನ್ ಸೌಂಡ್ ವಿಲ್ ರೆಡ್ಯೂಸ್. ಅದ್ರ ಜೊತೆ ಒಂದು ಆಡಿಯೋ ಕ್ಲಾರಿಟಿ ಫ್ರೀಕ್ವೆನ್ಸಿ ವಿಲ್ ಕಮ್ ಔಟ್ ವೆರಿ ಗುಡ್. ಅದ್ರ ಜೊತೆ ನಿಮಗೆ ವೆರಿ ಕಂಫರ್ಟೇಬಲ್ ಡ್ರೈವ್ ಆಗಿರ್ಬೋದು, ಸ್ಮೂತ್ ಡ್ರೈವೇನೇ ಆಗಿರ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಪ್ರತಿಯೊಂದು ಆಡಿಯೋ ಮಾಡುವಾಗ ಡ್ಯಾಂಪಿಂಗ್ ಇಸ್ ಮ್ಯಾಂಡೇಟ್ ಹೇಳ್ಬೋದು. ಸೊ ಅದಾದ ನಂತರ ಸೊ ಆಡಿಯೋದಲ್ಲಿ ಇನ್ನೊಂದು ನಿಮಗೆ ವೈರಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ವಿ ಹ್ಯಾವ್ ಚೂಸನ್ ಅ ವೆರಿ ಗುಡ್ ವಾಯ್ಸ್. ನೀವು ಕ್ವಾಲಿಟಿ ನೋಡ್ತಿರ್ಬೋದು, ಆ್ಯಂಡ್ ಸ್ಪೇಸಸ್ ಆಗಿರ್ಬೋದು, ವಾಟರ್ ಗಾರ್ಡ್ಸ್ ಆಗಿರ್ಬೋದು, ಆ್ಯಂಡ್ ನಿಮಗೆ ಮೋಕೋದು ಸ್ಪೇಸ್
ಸ್ಪೇಸರನ್ನು ಅಪ್ಗ್ರೇಡ್ ಮಾಡಿದ್ವಿ. ಎವ್ರಿಥಿಂಗ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ. ದೀಸ್ ಆಲ್ ಆರ್ ದ ಸ್ಮಾಲ್ ಥಿಂಗ್ಸ್ ಇಸ್ ರಿಯಲಿ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಎಟ್ ದ ಟೈಮ್ ಆಫ್ ಆಡಿಯೋ ಲಿಸ್ನಿಂಗ್ ಅಂತ ಹೇಳ್ಬೋದು. ಸೊ ಇದಾದ ನಂತರ ನಿಮಗೆ ಪ್ರೊಜೆಕ್ಟರ್ ಅಂತ ಬಂದಾಗ, ಸೊ ಹೈ ಕ್ರಾಸಲ್ಲಿ ಒಂದು ದೊಡ್ಡ ಇಶ್ಯೂ ಏನಂತ ಹೇಳಿದ್ರೆ ಹೆಡ್ಲೈಟ್ ಇದು ಪ್ರಾಬ್ಲಮ್ ಇದೆ. ಎಲ್ಲ ಕಸ್ಟಮರ್ದು ಫಾರ್ಚುನರ್ ಆಗಿರ್ಬೋದು, ಹೈ ಕ್ರಾಸ್ ಆಗಿರ್ಬೋದು, ಹೆಡ್ಲೈಟ್ ಚೇಂಜ್ ಮಾಡ್ಲಿಕ್ಕೆ ಆಗದ ಕಾರಣ, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ದಟ್ ಹೆಡ್ಲೈಟ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ವಿ ಕ್ಯಾನ್ ಚೇಂಜ್ ದ ಹೆಡ್ಲೈಟ್, ವಿ ಕ್ಯಾನ್ ಪುಟ್ ದ ಪ್ರೊಜೆಕ್ಟರ್, ಬಟ್ ಸ್ಟಿಲ್ ಕೆಲವು ಕಸ್ಟಮರಿಗೆ ಹೆಡ್ಲೈಟ್ ಅನ್ನು ಚೇಂಜ್ ಮಾಡದೆ ಒಳ್ಳೆ ಫೋಕಸ್ ಬೇಕು ಅಂತ ಹೇಳ್ತಾರೆ. ಸೊ ಇನ್ ದ್ಯಾಟ್ ಸಿಚುವೇಶನ್, ಸೊ ಇಲ್ಲಿ 2 ಇಂಚ್ ಪ್ರೊಜೆಕ್ಟರ್ ಅನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಓಝೂಮ್ ಬ್ರ್ಯಾಂಡ್ ಇದು, ವಿಚ್ ಇಸ್ ಮೇಡ್ ಫಾರ್ ಹೈ ಕ್ರಾಸ್ ಆಗಿರ್ಬೋದು, ಫಾರ್ಚುನರ್ ಆಗಿರ್ಬೋದು, ಇಂಥ ಗಾಡಿಗಳಿಗೆ ಮಾಡಿದಂಥ ಒಂದು ಪ್ರಾಪರ್ ಫಿಟ್ಟಿಂಗ್ ಪ್ರೊಜೆಕ್ಟ್ ಅನ್ನು ಅಪ್ಗ್ರೇಡ್ ಮಾಡ್ತಿದ್ವಿ. ಇಟ್ಸ್ ಆಲ್ ಅಬೌಟ್ ದ ಹೈ ಕ್ರಾಸ್ ಮಾಡಿಫಿಕೇಶನ್ ವಾಟ್ ಯು ಹವ್ ಡನ್. ಇದರಲ್ಲಿ ಗ್ರಿಲ್ಲು ನೀವು ನೋಡ್ತಿರೋ, ಇಟ್ ಲುಕ್ಸ್ ಅಮೇಸಿಂಗ್ ಲುಕ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾನು ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತೀನಿ, ಎಲ್ಲ ಕಡೆನೂ ನಿಮಗೆ ಎಲ್ಲ ಕಡೆನೂ ಸಿಗ್ತದೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ಸ್ ಆಫ್ ವರ್ಕ್ ಆ್ಯಂಡ್ ಕಾರ್ ಅಂತ ಬಂದಾಗ, ಇಟ್ಸ್ ಯುವರ್ ಫೇವ್ರೆಟ್ ಕಾರ್ ಆಗಿರ್ಬೋದು ಆ್ಯಂಡ್ ಇಟ್ ಈಸ್ ಅ ಡ್ರೀಮ್ ಕಾರ್ ಆಗಿರ್ಬೋದು. ಸೊ ವಿ ಹ್ಯಾವ್ ಟು ಚೂಸ್ ಅ ರೈಟ್ ಪ್ಲೇಸ್ ಟು ಗೆಟ್ ಇನ್ಸ್ಟಲೇಷನ್ ಡನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಹೈ ಕ್ರಾಸಲ್ಲಿ ಮಾಡಿರುವ ನೀಟಾಗಿ ಫಿಟ್ಮೆಂಟ್ ಅನ್ನು ಎವ್ರಿಥಿಂಗ್ ಹ್ಯಾವ್ ಶೋನ್. ಸೊ ಗೈಸ್, ಯು ಆಲ್ಸೋ ವಾಂಟ್ ಟು ಅಪ್ಗ್ರೇಡ್ ಯುವರ್ ಆಡಿಯೋ ಆರ್ ಅಪ್ಗ್ರೇಡ್ ಯುವರ್ ಕಾರ್ ಲುಕ್ ಆಗಿರ್ಬೋದು, ಯಾವುದೇ ರೀತಿ ಕೆಲಸ ಬೇಕು ಅಂತಿದ್ರೆ RS ಕಾರ್ ಮಾಡಿಫೈಸ್ ವಿಸಿಟ್ ಮಾಡ್ಕೊಳ್ಬೋದು ಆ್ಯಂಡ್ ಡೆಮೋ ಕಾರನ್ನು ನೋಡ್ಕೊಳ್ಬೋದು. ದೆನ್ ಯು ಆರ್ ಕಂಪ್ಲೀಟ್ಲಿ ಕನ್ವಿನ್ಸ್, ದೆನ್ ಯು ಕ್ಯಾನ್ ಗೆಟ್ ಯುವರ್ ಕಾರ್ ಅಂಡ್ ಗೆಟ್ ದ fitment ಅಂತ ಹೇಳ್ಬೋದು. So this fitment is been done in BTM layouts and we do have 2 branches. One is in Carepuram and one is in BTM. So for more details, we do have Instagram channel, we do have Facebook channel and we do also have a YouTube channel. There's a lot of videos whichever ನಿಮ್ದು ಕಾರ್ ಆಗಿರ್ತದೆ. ಸೊ ಅದನ್ನು ನೀವು ನೋಡಿಕೊಂಡು you can share to your friends or family ಅಂತ ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೇನೆ. and I'll catch you guys in the next video. Till then, bye bye.